ವ್ಯಾಪಾರಸ್ಥರು ಶ್ರೀ ಗಂಗಾ ಪರಮೇಶ್ವರಿ ಗಂಗಾ ಮತಸ್ಥರ ಮಹಿಳಾ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ. ಖಂಡಿತ ಮಾಡ್ತೀನಿ. ಇದೇ ವೇಳೆ ಮೀನು ವ್ಯಾಪಾರಸ್ಥರಾದ ಪದ್ಮ ಶಿವನಂಜು ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಗಂಗಾಮತಕ್ಕೆ ಬೆಸ್ತರು ಸೇರಿದ ನೂರಾರು ಕುಟುಂಬಗಳು ಕೆರೆಬೇಟೆ ಆಡಿ ಮೀನು ವ್ಯಾಪಾರ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿರುತ್ತೇವೆ. ಕೆರೆಬೇಟೆ ಮಾಡಿದ ಮೀನುಗಳನ್ನು ಹಾಸನ ನಗರಕ್ಕೆ ತಂದು ಬೀದಿ ಬದಿಯಲ್ಲಿ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿರುತ್ತೇವೆ ಎಂದರು. ಆದರೆ ಇತ್ತೀಚೆಗೆ ಕೆಲವು ಅಧಿಕಾರಿಗಳು ಬೀದಿ ಬದಿ ಮಾರಾಟ ಮಾಡುತ್ತಿದ್ದ ನಮ್ಮನ್ನು ಎತ್ತಂಗಡಿ ಮಾಡುವಂತೆ ಪೀಡಿಸುತ್ತಿದ್ದು, ಮೀನು ಮಾರುಕಟ್ಟೆಗೆ ಹೋಗಿ ಎಂದು ಹೇಳಿದ್ದು, ಆದರೆ ಅಲ್ಲಿ 4 ಜನ ಕುಳಿತು ವ್ಯಾಪಾರ ಮಾಡಲು ಸ್ಥಳ ಇರುವುದಿಲ್ಲ. ನಮಗೆ ಬೇರೆ ಕಡೆಯಾದರೂ ಅವಕಾಶ ಕೊಡಬೇಕೆಂದರೂ ನಮಗೆ ವ್ಯಾಪಾರ ಮಾಡಲು ಸ್ಥಳವಿಲ್ಲದೆ ಹಾಗೂ ಮೀನು ಮಾರಾಟ ಮಾಡಿ ಜೀವನ ನಡೆಸಲು ಸಾಧ್ಯವಿಲ್ಲದೆ ನಮ್ಮ ಕುಟುಂಬಗಳು ತುಂಬಾ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುತ್ತವೆ. ನಮ್ಮ ಮಕ್ಕಳಿಗೆ ಈಗಾಗಲೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದು, ಮಕ್ಕಳನ್ನು ಶಾಲಾ ಕಾಲೇಜಿಗೆ ಶುಲ್ಕವನ್ನು ಪಾವತಿ ಮಾಡಿ ಕಾಲೇಜಿಗೆ ಕಳಿಸಲು ಸಾಧ್ಯವಾಗದೆ ತುಂಬಾ ಕಷ್ಟಕರವಾಗಿರುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಈ ಬಗ್ಗೆ ಗಮನ ಹರಿಸಿ ನಮ್ಮಗಳಿಗೆ ಹಾಸನದ ಬೀದಿ ಬದಿಗಳಲ್ಲಿ ಮೀನು ಮಾರಾಟ ಮಾಡಲು ಅವಕಾಶ ಮಾಡಿಕೊಟ್ಟು ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಬೇಕಾಗಿದೆ ಎಂದು ವಿನಂತಿಸಿಕೊಂಡರು. ಪ್ರತಿಭಟನೆಯಲ್ಲಿ ಸಂಘದ ಜಯಮ್ಮ, ಗಣೇಶ್, ಪ್ರವೀಣ್, ಶಿವಾನಂದ್, ರೂಪಾ, ಸುಭದ್ರಾ, ಆಶಾ, ಚಂದ್ರಕಲಾ, ದೇವರಾಜ್, ನಾಗಮಣಿ, ಮಂಜು, ರತ್ನಮಂಜುಳಾ, ಮುರುಳಿ, ರಾಜಣ್ಣ, ಚಂದ್ರಶೇಖರ್, ಮಧು ಇತರರು ಉಪಸ್ಥಿತರಿದ್ದರು. ಅವಕಾಶ ಮಾಡಿ, ಇಲ್ಲ ನಮ್ಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡಿ, ಒಳ್ಳೆ ಸೂಕ್ತ ಜಾಗ ಕೊಡಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಜಯಮ್ಮ, ನಾಗರಾಜು, ರಮೇಶ್, ಚಂದ್ರಕಲಾ, ರತ್ನ, ಮಂಜುಳಾ, ಪದ್ಮಶೀಲ, ಚಂದ್ರಣ್ಣ,